ಗುಜರಾತ್ನ ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈವರೆಗೂ 84ಕ್ಕೂ ಹೆಚ್ಚು ಮೃತದೇಹಗಳ ಗುರುತು ಪತ್ತೆ ಆಗಬೇಕಾಗಿದೆ. ಇನ್ನು ಕುಟುಂಬಸ್ಥರಿಗೆ 33 ಮೃತದೇಹಗಳ ಹಸ್ತಾಂತರ ಕೂಡ ಮಾಡಲಾಗಿರುವಂಥದ್ದು. 80ಕ್ಕೂ ಹೆಚ್ಚು ಮೃತದೇಹಗಳ ಗುರುತು ಪತ್ತೆಯಾಗಿದೆ. ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಎನ್ಎ ಟೆಸ್ಟ್ ಮೂಲಕ ಮೃತದೇಹಗಳ ಒಂದು ಪತ್ತೆ ಕಾರ್ಯ ಮುಂದುವರಿಸಲಾಗಿದೆ. ಸಿವಿಲ್ ಆಸ್ಪತ್ರೆ ಬಳಿಯೇ ಕುಟುಂಬಸ್ಥರು ಈಗ 4-5 ದಿನಗಳಿಂದ ಕೂಡ ಕುಳಿತಿರುವಂಥದ್ದು. ಇಂದು ಎಲ್ಲಾ ಮೃತದೇಹಗಳ ಡಿಎನ್ಎ ಮ್ಯಾಚ್ ಆಗುವಂತಹ ಸಾಧ್ಯತೆ ಇದೆ ಅಂತ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದಾರೆ. ನೋಡಿ, 4 ದಿನದಿಂದ ಆಸ್ಪತ್ರೆಯ ಮುಂದೆ ಕುಳಿತಿದ್ದಾರೆ ಕುಟುಂಬಸ್ಥರು. ಊಟ ನಿದ್ರೆ ಏನೂ ಇಲ್ಲದೆ ತಮ್ಮವರಿಗೋಸ್ಕರ ಹಂಬಲಿಸ್ತಾ ಇದ್ದಾರೆ. ವಿಮಾನ ಅಪಘಾತದಲ್ಲಿನ ಸಾವಿನ ಸಂಖ್ಯೆ ಇನ್ನೂ ಕೂಡ ಅಧಿಕೃತವಾಗಿ ತಿಳಿದು ಬಂದಿಲ್ಲ. ಆದರೆ ಒಂದು ಪ್ರಾಥಮಿಕ ವರದಿಯ ಪ್ರಕಾರ 274 ಜನ ಸಾವನ್ನಪ್ಪಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಇದರ ನಡುವೆ ಮೃತದೇಹಗಳ ಬಗ್ಗೆ ವೈದ್ಯರು ಕೂಡ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ. ಅದರ ಜೊತೆಗೆ ಇನ್ನು ಸಾವಿನ ಸಂಖ್ಯೆಯನ್ನು ಸರ್ಕಾರ ಬಹಿರಂಗಪಡಿಸದಂತೆಯೇ ವ್ಯತ್ಯಾಸಗಳು ಕೂಡ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ನೋಡೋದಾದರೆ ಈಗಾಗಲೇ 169 ಜನ ಭಾರತೀಯರು, 53 ಬ್ರಿಟನ್ನರು, ಹಾಗೆ 7 ಜನ ಪೋರ್ಚುಗೀಸ್ ಮತ್ತು ಕೆನಡಾದ ಒಬ್ಬರು ಸೇರಿದಂತೆ 242 ಮಂದಿ ಪ್ರಯಾಣಿಕರಿದ್ದರು. ಅದರಲ್ಲಿ ಒಬ್ಬ ಅದೃಷ್ಟವಶಾತ್ ಬಚಾವಾಗಿರುವಂಥದ್ದು. ಆದರೆ ಉಳಿದ ಮೃತದೇಹಗಳ ಒಂದು ಪತ್ತೆ ಆಗ್ತಾ ಇಲ್ಲ, ಡಿಎನ್ಎ ಮ್ಯಾಚ್ ಆಗ್ತಾ ಇಲ್ಲ. ಹೀಗಾಗಿ ಡಿಎನ್ಎ ಮ್ಯಾಚ್ಗಾಗಿ ಸಂಪೂರ್ಣವಾದಂತಹ ಕಾರ್ಯವನ್ನು ಕೂಡ ಮುಂದುವರೆಸಿದ್ದಾರೆ. ಇನ್ನು ಮಾಜಿ ಸಿಎಂ ವಿಜಯ್ ರೂಪಾನಿಯವರ ಅಂತ್ಯಕ್ರಿಯೆ ಕೂಡ ಇವತ್ತು ನಡೆಯಲಿದೆ. ವಿಮಾನ ದುರಂತದಲ್ಲಿ ಮೃತಪಟ್ಟಿದ್ದ ಮಾಜಿ ಸಿಎಂ ವಿಜಯ್ ರೂಪಾನಿ ಇನ್ನು ಕುಟುಂಬಸ್ಥರಿಗೆ ಮಾಜಿ ಸಿಎಂ ಮೃತದೇಹವನ್ನು ಹಸ್ತಾಂತರ ಕೂಡ ಮಾಡಲಾಗಿದೆ. ಇಂದು ಸಂಜೆ 5 ಗಂಟೆಗೆ ವಿಜಯ್ ರೂಪಾನಿ ಅಂತ್ಯಕ್ರಿಯೆ ಕೂಡ ನಡೆಯಲಿದೆ. ಇಂದು ಸಂಜೆ 5 ಗಂಟೆಗೆ ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ರಾಜ್ಕೋಟ್ನಲ್ಲಿ ಇವತ್ತು ಅಂತ್ಯಕ್ರಿಯೆ ಕೂಡ ನಡೆಯಲಿದೆ. ಅಹಮದಾಬಾದ್ನಲ್ಲಿ ಸಂಭವಿಸಿದಂತಹ ಏರ್ ಇಂಡಿಯಾ ವಿಮಾನ ದುರಂತ ಸಂಭವಿಸಿ ಈಗಾಗಲೇ 3 ದಿನಗಳ ಬಳಿಕ ಅಂದರೆ ನಿನ್ನೆ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅವರ ಗುರುತು ಪತ್ತೆಯಾಗಿರುವಂಥದ್ದು. ಹೀಗಾಗಿ ಅವರ ಕುಟುಂಬಸ್ಥರಿಗೆ ಹಸ್ತಾಂತರವನ್ನು ಕೂಡ ಮಾಡಲಾಗಿದೆ. ಇಂದು ಸಂಜೆ 5 ಗಂಟೆಗೆ ವಿಜಯ್ ರೂಪಾನಿಯವರ ಅಂತ್ಯಕ್ರಿಯೆ ಕೂಡ ನಡೆಯಲಿದೆ. ಇನ್ನು ಅಪಘಾತ ನಡೆದಂತಹ ಸ್ಥಳದಲ್ಲಿ ಮೃತದೇಹದೊಂದಿಗೆ ಡಿಎನ್ಎ ಮ್ಯಾಚ್ ಆಗಿದೆ. ಇನ್ನು ಕುಟುಂಬಸ್ಥರಿಗೆ ಮೃತದೇಹವನ್ನು ಕೂಡ ಹಸ್ತಾಂತರ ಮಾಡಲಾಗಿರುವಂಥದ್ದು. ನಿನ್ನೆ ಮಾಜಿ ಸಿಎಂ ವಿಜಯ್ ರೂಪಾನಿಯವರ ಅಂತ್ಯಕ್ರಿಯೆಗೆ ಗುಜರಾತ್ನ ರಾಜ್ಯ ಸರ್ಕಾರ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ. ವಿಜಯ್ ರೂಪಾನಿಯವರ ಅಂತ್ಯಕ್ರಿಯೆಗೆ ಅಧಿಕೃತ ಮಾರ್ಗ ಮತ್ತು ವೇಳಾಪಟ್ಟಿಯನ್ನು ಕೂಡ ರಾಜ್ಯ ಸರ್ಕಾರ ಘೋಷಣೆ ಮಾಡಿರುವಂಥದ್ದು. ಇವತ್ತು ಬೆಳಿಗ್ಗೆ 11 ಗಂಟೆಗೆ ಇನ್ನು ವಿಜಯ್ ರೂಪಾನಿ ಅವರ ಪಾರ್ಥಿವ ಶರೀರವನ್ನು ಗಾಂಧಿನಗರದಲ್ಲಿರುವಂತಹ ಅವರ ನಿವಾಸದಿಂದ ಅಹಮದಾಬಾದ್ ಸಿವಿಲ್ ಆಸ್ಪತ್ರೆಗೆ ಕೊಂಡೊಯ್ಯಲಾಗುತ್ತೆ. ಆನಂತರ 11:30 ಹೊತ್ತಿಗೆ ಪಾರ್ಥಿವ ಶರೀರವನ್ನು ಔಪಚಾರಿಕ ಹಾಗೆ ಆಸ್ಪತ್ರೆಗೆ ಕೂಡ ಕೊಂಡೊಯ್ಯಲಾಗುತ್ತೆ. ಇನ್ನು ಬೆಳಿಗ್ಗೆ 11:30ರಿಂದ ಮಧ್ಯಾಹ್ನ 12:30ವರೆಗೂ ಕೂಡ ಪಾರ್ಥಿವ ಶರೀರವನ್ನು ಆಸ್ಪತ್ರೆಯಿಂದ ಅಹಮದಾಬಾದ್ ವಿಮಾನ ನಿಲ್ದಾಣಕ್ಕೆ ಕೊಂಡೊಯ್ಯಲಾಗುತ್ತೆ. ಆನಂತರ ಸಂಜೆ 5 ಗಂಟೆಗೆ ವಿಜಯ್ ರೂಪಾನಿಯವರ ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವದೊಂದಿಗೆ ನಡೆಯಲಿರುವಂಥದ್ದು. ಇನ್ನು ಈ ಕುರಿತಂತೆ ಈಗಾಗಲೇ ಸಾಕಷ್ಟು ಅಪ್ಡೇಟ್ಸ್ ಕೂಡ ಸಿಗ್ತಾ ಇರುವಂಥದ್ದು. ಹಾಗೆ ಕುಟುಂಬಸ್ಥರು ಕೂಡ ಕಣ್ಣೀರಿನ ಶೋಕದಲ್ಲಿ ಮುಳುಗಿದ್ದಾರೆ ಅಂತಲೇ ಹೇಳ್ಬೋದು. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ.